All, welcome back to another new episode of Butterfly's Choice. In today's class, we are going to discuss about measures of central tendency, determining where the center of the distribution or the average score lies. ಸೊ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿದ್ರೇನು, ಡಿಟರ್ಮೈನಿಂಗ್ ದ ಸೆಂಟರ್, ಒಂದು ಡೇಟಾ ಅಥವಾ ಡಿಸ್ಟ್ರಿಬ್ಯೂಷನ್ದು ಸೆಂಟರ್ ವ್ಯಾಲ್ಯೂನ ಆವ್ರೇಜ್ನ ಕಂಡುಹಿಡಿಯೋದನ್ನು ಏನಂತ ಹೇಳ್ತಾರೆ, ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕರೀತಾರೆ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಎ ವೇ ಟು ಡಿಸ್ಕ್ರೈಬ್ ದ ಸೆಂಟರ್ ಆಫ್ ದ ಡೇಟಾ ಸೆಟ್. ಒಂದು ಡೇಟಾ ಸೆಟ್ದು ಸೆಂಟರ್ನ ಕಂಡುಹಿಡಿಯೋದನ್ನು ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕರೀತಾರೆ. 3 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ಸೆಂಟ್ರಲ್ ಟೆಂಡೆನ್ಸಿನ ಮೆಷರ್ ಮಾಡಲಿಕ್ಕೆ 3 ಮೆಥಡ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಇಸ್ ಮೀನ್, ಸೆಕೆಂಡ್ ಒನ್ ಮೀಡಿಯನ್ ಆ್ಯಂಡ್ ಥರ್ಡ್ ಒನ್ ಇಸ್ ಮೋಡ್. ಅಂಡರ್ ದ್ಯಾಟ್ ದ ಫಸ್ಟ್ ಒನ್ ಇಸ್ ಮೀನ್. ಮ್ಯಾಥಮೆಟಿಕಲ್ ಆವ್ರೇಜ್ ಆಫ್ ಸೆಟ್ ಆಫ್ ನಂಬರ್ಸ್. ಒಂದು ಸೆಟ್ ಆಫ್ ನಂಬರ್ಸ್ ಅಥವಾ ಡೇಟಾದು ಆವ್ರೇಜನ್ನು ಏನಂತ ಹೇಳಿ ಕರೀತಾರೆ, ಮೀನ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 2, 5, 6, 10 ಆ್ಯಂಡ್ 12. ಸೊ ಇದು ಡೇಟಾ. ಸೊ ಇದ್ರದ್ದು ಆವ್ರೇಜ್ನ ಏನಂತ ಹೇಳಿ ಕರೀತಾರೆ, ಮೀನ್ ಅಂತ ಹೇಳಿ ಕರೀತಾರೆ. ಸೊ ಮೀನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಮೀನ್ ಎಕ್ಸ್ ಬಾರ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂತ ಹೇಳಿದರೆ ಟೋಟಲ್ ಆಫ್ ದೀಸ್ ನಂಬರ್ಸ್. ಟೋಟಲ್ ಆಫ್ ದೀಸ್ ನಂಬರ್ ಇಸ್ 35 ಡಿವೈಡೆಡ್ ಬೈ 5 ಈಕ್ವಲ್ಸ್ ಟು. ಸೆಕೆಂಡ್ ಒನ್ ಇಸ್ ಮೀಡಿಯನ್. ಅನದರ್ ಮೆಥಡ್ ಆಫ್ ಡಿಟರ್ಮೈನಿಂಗ್ ಸೆಂಟ್ರಲ್ ಟೆಂಡೆನ್ಸಿ. ಇದು ಕೂಡ ಇನ್ನೊಂದು ಮೆಥಡ್ ಆಗಿದೆ ಸೆಂಟ್ರಲ್ ಟೆಂಡೆನ್ಸಿನ ಫೈಂಡ್ ಔಟ್ ಮಾಡಲಿಕ್ಕೆ. ಸಿಂಪ್ಲಿ ದ ಮಿಡಲ್ ವ್ಯಾಲ್ಯೂ ಇಸ್ ನೋನ್ ಆಸ್ ಅ median. The finding the middle value is known as a median. Divides the distribution in half. ಸೊ ಇದೇನು ಮಾಡುತ್ತೆ ಮೀಡಿಯನ್ ಅಂತ ಹೇಳಿದರೆ, ಒಂದು ಡಿಸ್ಟ್ರಿಬ್ಯೂಷನ್, ಒಂದು ಡೇಟಾ ಇದ್ದರೆ ಅದನ್ನು ಹಾಫ್ ಆಗಿ ಡಿವೈಡ್ ಮಾಡುತ್ತೆ. ಅದರದ್ದು ಸೆಂಟರ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಏನಂತ ಹೇಳಿ ಕರೀತಾರೆ, ಮೀಡಿಯನ್ ಅಂತ ಹೇಳಿ ಕರೀತಾರೆ. ವೆನ್ ದೆರ್ ಇಸ್ ಎ ಆಡ್ ನಂಬರ್ಸ್, ಮಿಡಲ್ ವ್ಯಾಲ್ಯೂ ಇಸ್ ಮೀಡಿಯನ್. ಆಡ್ ನಂಬರ್ ಅಥವಾ ಬೆಸ ಸಂಖ್ಯೆ ಇದ್ದಾಗ ಅದರದ್ದು ಮಿಡಲ್ ವ್ಯಾಲ್ಯೂನ ಮೀಡಿಯನ್ ಅಂತೇಳಿ ಕರೀತಾರೆ. ಸೊ 51, 52, 53, 54, 55. ಸೊ ಇಲ್ಲಿ 5 ನಂಬರ್ಸ್ ಇದೆ. ಸೊ ಆಡ್ ನಂಬರ್ಸ್ ಇದೆ. ದ ಮಿಡಲ್ ವ್ಯಾಲ್ಯೂ ಇಸ್ 53. ದಿಸ್ 53 ಇಸ್ ನೋನ್ ಆಸ್ ಅ ಮೀಡಿಯನ್. ವೆನ್ ದೆರ್ ಇಸ್ ಅ ಈವನ್ ನಂಬರ್, ದ ಮೀಡಿಯನ್ ಇಸ್ ಮೀನ್ ಆಫ್ 2 ಮಿಡಲ್ ವ್ಯಾಲ್ಯೂಸ್. ಸೊ ವೆನ್ ದೆರ್ ಇಸ್ ಅ ಈವನ್ ನಂಬರ್ ಇದ್ದಾಗ ಅಥವಾ ಸಮಸಂಖ್ಯೆ ಇದ್ದಾಗ ದ ಮೀನ್ ಆಫ್ ಅ 2 middle values, mean of a 2 middle value is known as a median. So 1, 2, 3, 4, 5, 6. So ಎಷ್ಟಿದೆ, 6 numbers ಇದೆ. So that is a even number. So 3 and 4 are the middle values. 3 and 4, when you add these two and when you find the mean of this, that is a 3.5. And the third one is mode. ಮೋಡ್ ಅಂತ ಹೇಳಿದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಡೇಟಾ. ಒಂದು ಡೇಟಾ ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಒಂದಕ್ಕಿಂತ ಹೆಚ್ಚು ಸಲ ರಿಪೀಟ್ ಆಗ್ತಾ ಇದ್ದರೆ ಅದನ್ನು ಏನಂತ ಹೇಳಿ ಕರೀತಾರೆ, ಮೋಡ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 3, 5, 6, 7, 3, 2, 1, 3. ಸೊ ಇದರಲ್ಲಿ 3 ಮೋರ್ ಟೈಮ್ ರಿಪೀಟ್ ಆಗ್ತಿದೆ. ಸೊ 3 ಇಸ್ ಅ ಮೋಡ್ ಇಯರ್. ಆ್ಯಂಡ್ ನೆಕ್ಸ್ಟ್ ಇಸ್ if 2 data occurs frequently, that distribution called bimodal. ಯಾವುದಾದ್ರೂ 2 ಡೇಟಾ ಫ್ರೀಕ್ವೆಂಟ್ ಆಗಿ ಅಕ್ಕರ್ ಆಗ್ತಾ ಇದ್ದರೆ ಅದನ್ನು ಏನಂತ ಹೇಳಿ ಕರೀತಾರೆ, ಬೈಮೋಡಲ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ 3, 1, 2, 3, 5, 6, 5, 7, 5, 3. ಇದರಲ್ಲಿ 3, 1, 3 ಮತ್ತು 5, 1, 2, 3. ಸೊ 3 ಮತ್ತು 5 ರಿಪೀಟ್ ಆಗಿ ಫ್ರೀಕ್ವೆಂಟ್ಲಿ ಅಕ್ಕರ್ ಆಗ್ತಿದೆ. ಸೊ ಇದಕ್ಕೆ ಬೈಮೋಡಲ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಇಫ್ 3 ಡೇಟಾ ಅಕ್ಕರ್ಸ್ ಫ್ರೀಕ್ವೆಂಟ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಟ್ರೈಮೋಡಲ್. ಫಾರ್ ಎಕ್ಸಾಂಪಲ್ 1, 7 and 2. So this is occurring frequently. So 3 data are occurring frequently. That's why this is called as a trimodal. If more than 2 or 3 data occurs frequently, more than 2 or 3, that is known as a multimodal. So ಎಲ್ಲ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿದ್ರೇನು ಆ್ಯಂಡ್ ಡಿಫ್ರೆಂಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.